ಅದರಿಂದ ಇವತ್ತು ನಮ್ಮ ಪಕ್ಷ ಬೇಕಾದಾಗ ಕಾಂಗ್ರೆಸ್ನವ್ರು ಕೈ ಹಿಡಿತಾರೆ. ಯಾವತ್ತು ಅಲ್ಪಸಂಖ್ಯಾತರಿಗೂ ಟೋಪಿ ಹಾಕ್ತಾರೋ ಗೊತ್ತಿಲ್ಲ. ನಮ್ಮ JDSಗೆ ದೇವೇಗೌಡರಿಗೆ ಟೋಪಿ ಹಾಕ್ತಾರೋ ಇನ್ನು ಸಾಬ್ರಿ ಬಿಡ್ತಾರಾ? ಅವ್ರಿಗೂ ಟೋಪಿ ಹಾಕ್ತಾರೆ. ಇದು ಸುಮ್ಮನೆ ಟೆಂಪ್ರವರಿ BJPಗೋಸ್ಕರ ಸಾಬ್ರು ಇಟ್ಕೊಂಡವ್ರಿಗೆ. ನಾವೆಂತೂ ಇವ್ರು ಯಾರು ಏನು ಹೇಳಲಿ, ದೇವೇಗೌಡ್ರನ್ನ ಎಷ್ಟು ಅಳಗಿಸಿದ್ರು ಇವರೇ ಸಾಬ್ರು ಗುಟ್ಟಾರು ದೇವೇಗೌಡರು ಅಂತಲೂ ಹೇಳಿದರು ಕೆಲವು ಕಾಂಗ್ರೆಸ್ ಮುಖಂಡರುಗಳು. ನಾನಾಗಲಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಈ ಜಿಲ್ಲೆ ಇರ್ಬೋದು, ನಾವು ಬದುಕಿರೋವರಿಗೆ ಎಲ್ಲ ಸಮಾಜ ತಗೊಂಡೋದು, ಅಲ್ಪಸಂಖ್ಯಾತರು ಇರ್ಬೋದು, ಪರಿಸ್ಥಿತಿ ಸಮಾಜ ಇರ್ಬೋದು, ಬ್ಯಾಕ್ವರ್ಡ್ಸ್ ಇರ್ಬೋದು, ಅವನ್ನೆಲ್ಲ ತಗೊಂಡು ಹೋಗೋದೇ ನಮ್ಮ ಕರ್ತವ್ಯ. ಪ್ರಜ್ವಲ್ ಆಗಲಿ, ಸೂರಜ್ ರೇವಣ್ಣ ಆಗಲಿ, ದೇವೇಗೌಡರಾಗಲಿ, ಕುಮಾರಸ್ವಾಮಿಯವರಾಗಲಿ. ಯಾಕೆ ಕೆಲವು ಟೈಮು ಸಿಟ್ಟಾಗುತ್ತೆ, ಅದಕ್ಕೆ ಕುಮಾರಸ್ವಾಮಿ ನಾನು ಇಷ್ಟೆಲ್ಲ ಮಾಡಿ ಹಿಂಗಾಗುತ್ತೆ ಅಂತ ಹೇಳ್ಬೋದು. ಆದರೆ ನಾವೆಂದು ಅಲ್ಪಸಂಖ್ಯಾತರನ್ನ ಬಿಡೋ ಕ್ವಶ್ಚನ್ ಇಲ್ಲ, ಹಿಂದೂಗಳು ಬಿಡೋದು ಕ್ವಶ್ಚನ್ ಇಲ್ಲ. ಎಲ್ಲ ಸಮಾಜ ತಗೊಂಡು ಹೋಗಬೇಕು ಅನ್ನೋದೇ ದೇವೇಗೌಡರ ಉದ್ದೇಶ. ಇಡೀ ರಾಷ್ಟ್ರದಲ್ಲಿ ನಮ್ಮ ಶಂಕರಾಚಾರ್ಯರೇ ಮುಸಲ್ಮಾನರಿಗೆ 4% ಕೊಟ್ಟಿದ್ದು ಕರ್ನಾಟಕ. ಬರೀ ಕಾಂಗ್ರೆಸ್ನವರು ಮುಸಲ್ಮಾನ್ ರೋಡ್ ತಗೋತಾ ಇದ್ರು ಹೊರತು ಇಡೀ ರಾಷ್ಟ್ರದಲ್ಲಿ ಎಲ್ಲೂ 4% ರಿಸರ್ವೇಷನ್ ಕೊಟ್ಟಿಲ್ಲ. ಬೇಕಾದ್ರೆ ಈ ಸಭೆಯಲ್ಲಿ ಹೇಳ್ತೀನಿ, ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ ನಾನು. ಇದನ್ನು ಅರ್ಥ ಮಾಡಬೇಕು. ಒಂದು ರಾಷ್ಟ್ರೀಯ ಪಕ್ಷ ಬೇಕಾದಾಗ ಹೋಗ್ತಾರೆ, ಕಾಲಿಡಿತಾರೆ, ಬೇಡ ಆದ ತಕ್ಷಣ ಈಗ ಅಧಿಕಾರದ ಅಮಲು, ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ಒಬ್ಬ ಕಾಂಟ್ರಾಕ್ಟ್ರುಗಳು ಮಾಡಿದ ಕೆಲಸ ಇವತ್ತು ಅವ್ರ ಹೊಲ ಮನೆ ಮಠ ಅವ್ರ ಹೆಂಡ್ತಿರು ಒಡವೆ ಎಲ್ಲ ಅಡ ಇಟ್ಟವ್ರೆ. ಎಷ್ಟೋ ಕುಟುಂಬ ಬೀದಿ ಪಾಲಾಗಿ ಹೋಯ್ತು. ಯಾವ ಕೆಲಸ ಐತೆ? ಗುಂಡಿ ಮುಚ್ಚವ್ರೀಗ. ನೀರು ಬಿಟ್ರೆ ಈ ಸಾರಿ ನಾರಲ್ಲಿ